ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಒಳ್ಳೆ ರೆಮಿಡಿಯೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂತಂದ್ರೆ, ಮೆಂತ್ಯ ಕಾಳು ಯಾವ ರೀತಿ ಬಳಸಿ ನಾವು ಮನೆಯಲ್ಲೇ ವೆಯ್ಟ್ ಲಾಸ್ ಮಾಡ್ಕೋಬೋದು, ಮತ್ತು ಅಷ್ಟೇ ಅಲ್ಲದೆ ಈ ಒಂದು ರೆಮಿಡಿ ಯಾರಿಗೆಲ್ಲ ಯೂಸ್ ಆಗುತ್ತೆ, ಈ ಒಂದು ರೆಮಿಡಿನ ಯಾರೆಲ್ಲ ಬಳಸ್ಬೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ಕಾಳಿಂದ ಏನೆಲ್ಲ ಲಾಭಗಳಿದೆ, ಎಷ್ಟೆಲ್ಲ ಉಪಯೋಗವನ್ನು ಪಡ್ಕೋಬೋದು ಇದರಿಂದ ಅಂತ ನೋಡೋಣ. ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಈ ಒಂದು ರೆಸಿಪಿನ ತಪ್ಪದೇ ನೀವು ಕೂಡ ಬಳಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಸುಮಾರು ಬಗೆಯ ಲಾಭಗಳಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ರೆಮಿಡಿನ ಯಾವ ರೀತಿ ಬಳಸೋದು ಅಂತ ನೋಡೋಣ. ಮೊದಲಿಗೆ ಈ ಒಂದು ಮೆಂತ್ಯ ಕಾಳು ಎಷ್ಟೆಲ್ಲ ಲಾಭಗಳನ್ನು ಮಾಡುತ್ತೆ ಅಂತ ಅನ್ನೋದಾದರೆ, ಮೆಂತ್ಯ ಕಾಳು ಈ ಒಂದು ತುಂಬ ಅಂದರೆ ತುಂಬ ಉಪಯೋಗಕಾರಿ ಸ್ನೇಹಿತರೆ. ಈ ಒಂದು ಮೆಂತ್ಯಕಾರಿ ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಲಭವಾಗಿ ಅಡುಗೆ ಮನೆಯಲ್ಲಿ ಸಿಗುವಂಥ ಈ ಒಂದು ಪದಾರ್ಥವನ್ನು ಬಳಸಿ ಒಂದೇ ಒಂದು ಸ್ಪೂನು ಪ್ರತಿನಿತ್ಯ ಬಳಸಿ ನಾವು ಉಪಯೋಗ ಮಾಡಿಕೊಳ್ಳೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನೋಡೋಣ. ಮೊದಲಿಗೆ ಯಾರಿಗೆಲ್ಲ PCOD, PCOS ಮತ್ತು ಅಷ್ಟೇ ಅಲ್ಲದೆ ಇರ್ರೆಗ್ಯುಲರ್ ಪೀರಿಯಡಿಂದ ಬಳಲ್ತಾ ಇರ್ತೀರಲ್ಲ, ಅಂಥವ್ರಿಗೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಹಾರ್ಮೋನಿಯಂ ಇಂಬ್ಯಾಲೆನ್ಸ್ನಿಂದ ಕೆಲವೊಂದು ಏರುಪೇರು ಆಗಿ ಪೀರಿಯಡ್ ಮಂತ್ಲಿ ಬರ್ತಾ ಇರಲ್ಲ ಹೆಣ್ಮಕ್ಳಲ್ಲಿ ಕಾಡುವ ಸಮಸ್ಯೆ ಏನಂದರೆ, ಹಾರ್ಮೋನಿಯಂ ಇಂಬ್ಯಾಲೆನ್ಸ್ನಿಂದ ಪೀರಿಯಡ್ ರೆಗ್ಯುಲರ್ ಆಗ್ತಾ ಇರಲ್ಲ. ಅಂಥವರು ಈ ಒಂದು ರೆಮಿಡಿನ ಪ್ರತಿನಿತ್ಯ ಬಳಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಈ ಒಂದು ಮೆಂತ್ಯ ಕಾಳನ್ನು ಪ್ರತಿನಿತ್ಯ ರಾತ್ರಿ ನೆನೆ ಹಾಕಿ ಖಾಲಿ ಹೊಟ್ಟೆಲೇ ಈ ಒಂದು ಮೆಂತ್ಯ ನೀರು, ಮೆಂತ್ಯ ಕಾಳನ್ನು ಸೇವನೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನೋಡ್ರಿ, ನೀವು ರಾತ್ರಿ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ನೆನೆ ಹಾಕಬೇಕಾಗುತ್ತೆ. ನೆನೆ ಹಾಕಿದ ಮೆಂತ್ಯ ಕಾಳನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುದಿಸಿ ಆದರೂ ಕುಡಿಯಬಹುದು, ಅಥವಾ ನೀವು ಹಾಗೆ ಡೈರೆಕ್ಟಾಗಿ ಅದನ್ನು ನೀರು ಸೋಸಿ ಕುಡಿದು ತದನಂತರ ಅದರಲ್ಲಿರುವಂಥ ಈ ಒಂದು ಮೆಂತ್ಯ ಕಾಳನ್ನು ಅಗುದು ತಿನ್ನೋದ್ರಿಂದ ನಮ್ಮಲ್ಲಿ ಜಠರದ ಸಮಸ್ಯೆ, ಏನೇ ಒಂದು ಕರುಳಿನ ಸಮಸ್ಯೆ ಏನೇ ಇದ್ದರೂ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಮೂತ್ರದ ಸಮಸ್ಯೆ ಇರುತ್ತಲ್ಲ, ಅಂಥವ್ರಿಗಂತೂ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಮೆಂತ್ಯ ಕಾಳಿನ ನೀರು ಮತ್ತು ಮೆಂತ್ಯ ಕಾಳನ್ನು ಸೇವನೆ ಮಾಡೋದ್ರಿಂದ ಯಾರಿಗೆಲ್ಲ ಮೂತ್ರದಲ್ಲಿ ಸಮಸ್ಯೆ ಇರುತ್ತಲ್ಲ, ಅಂಥವ್ರಿಗೆ ಒಂದು ಒಳ್ಳೆ ರೆಮಿಡಿಯಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ ಸ್ನೇಹಿತರೆ. ಈ ಒಂದು ಮೆಂತ್ಯ ಕಾಳನ್ನು ಸಲಾಡ್ ರೂಪದಲ್ಲಿನೂ ತೊಗೋಬೋದು. ಈ ಒಂದು ಮೆಂತ್ಯ ಕಾಳು ನೆನೆಸಿ ಮೊಳಕೆ ಬರಿಸಿ ಈ ಒಂದು ಮೆಂತ್ಯ ಕಾಳನ್ನು ಸಲಾಡ್ ರೂಪದಲ್ಲಿ ತೊಗೋಬೋದು. ನೀವು ಕಾಳುಗಳು, ಹೆಸರು ಕಾಳು, ಕಡಲೆಕಾಳು ಎಲ್ಲವನ್ನು ಮೊಳಕೆ ಮಾಡಿ ಸಲಾಡ್ ಮಾಡ್ಕೊಂಡು ತಿಂತೀರಲ್ಲ, ಅದೇ ರೀತಿ ಈ ಒಂದು ಮೆಂತ್ಯ ಕಾಳನ್ನು ಮೊಳಕೆ ಬರಿಸಿದ ಮೆಂತ್ಯ ಕಾಳನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಹಿಂದೆ ಈ ಒಂದು ಮೆಂತ್ಯ ಕಾಳನ್ನು ಉಪಯೋಗ ಮಾಡ್ತೀರಾ ಸ್ನೇಹಿತರೆ. ಇದು ಯಾವ ರೀತಿ ಅಂತಂದರೆ, ಮೆಂತ್ಯ ಕಾಳು ಮೊಳಕೆ ಬರಿಸಿ ನೀವು ಸಲಾಡಲ್ಲಿ ಬೆರೆಸ್ಕೊಂಡು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರೋಂಥ ಕರುಳಿನ ಸಮಸ್ಯೆ, ಹುಳಗಳು, ಏನೇ ಒಂದು ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಲಾಡಲ್ಲಿ ಈ ಒಂದು ಮೆಂತ್ಯ ಕಾಳನ್ನು ಬಳಸಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್, ಯಾರಿಗೆಲ್ಲ ಹೇರಿನ ಸಮಸ್ಯೆ ಇರುತ್ತೆ, ಕೂದಲು ಉದುರುವಿಕೆ ಮತ್ತು ಮುಖದಲ್ಲಿ ಪದೇ ಪದೇ ಗುಳ್ಳೆಗಳು ಬರುವುದು, ಸ್ಕಿನ್ನಲ್ಲಿ ಅಲರ್ಜಿ ಥರ ಕಾಣುವುದು, ಅಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಈ ಒಂದು ಮೆಂತ್ಯ ಕಾಳು ಬರೀ PCOD ಅಷ್ಟೇ ಅಲ್ಲದೆ ಈ ಒಂದು ಮೆಂತ್ಯ ಕಾಳಿಂದ ತಲೆಗೆ ಕೂಡ ಹೇರ್ ಪ್ಯಾಕ್ ಥರ ಹಾಕ್ಕೊಂಡು ಸ್ನಾನ ಮಾಡೋದರಿಂದ ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ಕೂದಲಿಗೆ ಸೋಪಾದ ಶೈನಿಂಗನ್ನು ನೀಡುತ್ತೆ. ಈ ಒಂದು ಮೆಂತ್ಯ ಕಾಳಿನ ಪೇಸ್ಟು, ಮೆಂತ್ಯ ಕಾಳಿನ ಎಣ್ಣೆಯನ್ನು ಬಳಸಿ ನಾವು ಕೂದಲಿಗೆ ಅಪ್ಲೈ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಮೆಂತ್ಯ ಕಾಳನ್ನು ನೀವು ಹಿಟ್ಟಿಗೆ ಹಾಕಿ ಮಿಷನ್ಗೆ ಹಾಕ್ತಿರಲ್ವ, ಹಿಟ್ಟಿಗೆ ಹಾಕಿ ಒಂದು ಪೌಡ್ರನ್ನು ಬಳಸಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಮತ್ತು ಯಾರಿಗೆಲ್ಲ ಬಾಣತನದವ್ರು ಇರ್ತಾರಲ್ಲ, ಅಂಥವರಿಗೆ ಎದೆ ಹಾಲು ಹೆಚ್ಚಿಸಲು ಈ ಒಂದು ಮೆಂತ್ಯ ಕಾಳು ಒಂದು ಒಳ್ಳೆ ರೆಮಿಡಿ, ಒಂದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ಹಾಗಾಗಿ ಸುಲಭವಾಗಿ ಅಡುಗೆ ಮನೆಯಲ್ಲಿ ಸಿಗುವ ಈ ಒಂದು ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಈ ಒಂದು ರೆಮಿಡಿನ ಉಪಯೋಗ ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ. ನೋಡಿರಿ, ಈ ರೀತಿ ನಾವು ರಾತ್ರಿ ನೆನೆ ಹಾಕಿರುವಂಥ ಮೆಂತ್ಯ ಕಾಳನ್ನು ಇದರಲ್ಲಿರುವಂಥ ಮೇಲ್ಗಡೆ ಇರೋಂಥ ನೀರನ್ನು
ನೀರನ್ನು ಕುಡಿಯಬೋದು. ತದನಂತರ ಇದನ್ನ ಬೇಯಿಸಿ ಆದರೂ ತಿನ್ಬೋದು, ಇಲ್ಲ ಡೈರೆಕ್ಟಾಗಿ ಅಗೆದು ತಿನ್ನೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನೋದು